ನನಗೆ ಗೊತ್ತಿರೋ ಡೆಫಿನೇಷನ್ ಆಫ್ ಡಿಸಿಪ್ಲಿನ್ ನಿಮಗೆ ಇಷ್ಟ ಇಲ್ಲದೆ ಇರೋ ಕೆಲಸನ ಸಹ ಮಾಡೋ ಕೆಪಾಸಿಟಿ. ನೀವು ವರ್ಕೌಟ್ ಮಾಡ್ತಿದ್ದೀರಾ, ಹಾಗಾದರೆ ಏನಕ್ಕೋಸ್ಕರ ಮಾಡ್ತಿದ್ದೀರಾ? ಫನ್ಗೋಸ್ಕರನಾ? ಇಲ್ಲ ಅಲ್ವಾ? ನಿಮ್ಮ ಸ್ಟ್ರೆಂತ್ಗೋಸ್ಕರ ತಾನೇ. ನೀವು ಬೇಗ ಎದ್ದೇಳ್ತಿದ್ದೀರಾ, ಹಾಗೆ ಮಾಡೋದು ನಿಮಗೆ ಇಷ್ಟನಾ? ಇಲ್ಲ ರೈಟ್, ನಿಮ್ಮ ಗೋಲ್ಸ್ನ ಅಚೀವ್ ಮಾಡೋಕ್ಕೋಸ್ಕರ ತಾನೇ. ನೀವು ನಿಮ್ಮ ಗೋಲ್ಸ್ನ ಅಚೀವ್ ಮಾಡೋದ್ರಲ್ಲಿ ಸ್ಟಕ್ ಆಗೋಕ್ಕೆ ಕಾರಣ ಏನು? ಏನೋ ಹಾಗೆ ಅನ್ನಿಸ್ತಿದೆ ಅಂತ ಮಾಡ್ತಿದ್ದೀರಾ? ಇಲ್ಲ ಅಲ್ವಾ? ಅದರ ಆಲ್ಟರ್ನೇಟಿವ್ ಫೇಲ್ಯೂರ್ ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ? ಡಿಸಿಪ್ಲಿನ್ ಅಂದರೆ ನಿಮ್ಮ ಬಾಡಿಯಲ್ಲಿ ಪ್ರತಿ ಪಾರ್ಟ್, ಬ್ರೈನಲ್ಲಿ ಪ್ರತಿ ಸೆಲ್ಸ್ ಸಾಕು ಕ್ವಿಟ್ ಮಾಡು ಅಂತ ಹೇಳಿದ್ರು ಸರಿ, ಗ್ರೋತ್ಗೋಸ್ಕರ ಹಾರ್ಡ್ ಥಿಂಗ್ಸ್ನ ಮಿಸ್ ಮಾಡದೆ ಇಷ್ಟಪಟ್ಟು ಮಾಡೋದು. ಅಷ್ಟು ಕಷ್ಟ ಆದರೂ ಯಾಕೆ ಅಂದರೆ ಅದಕ್ಕೊಂದು ಆಲ್ಟರ್ನೇಟಿವ್ ಸಹ ಇದೆ. ಏನೂ ಕೆಲಸ ಇಲ್ಲದೆ, ಯಾವ ನೋವು ಇಲ್ಲದೆ ಫೇಲ್ಯೂರಲ್ಲಿ ಹಾಗೆ ಇರೋದು. ಮೈಕ್ ಟೈಸನ್ ಒಂದ್ಸರಿ ಹೇಳಿದ್ದಾರೆ, ಡಿಸಿಪ್ಲಿನ್ ಅಂದರೆ ನಿಮಗೆ ಇಷ್ಟ ಇಲ್ಲದೆ ಇರೋ ಕೆಲಸನ ಸಹ ಪ್ರೀತಿಯಿಂದ ಇಷ್ಟಪಟ್ಟು ಮಾಡೋದು. ಹಾಗೆ ಡೇವಿಡ್ ಗಾಗಿನ್ಸ್ ಸಹ ಒಂದನ್ನು ಹೇಳಿದ್ದಾರೆ, ವೀಕ್ ಪೀಪಲ್ಸ್ ಯಾವುದು ಈಸಿನೋ ಅದನ್ನು ಮಾಡ್ತಾರೆ, ಸ್ಟ್ರಾಂಗ್ ಪೀಪಲ್ ಯಾವುದು ಅವಶ್ಯಕತೆನೋ ಅದನ್ನು ಮಾಡ್ತಾರೆ. ಪ್ರತಿದಿನ ಗಂಟೆಗಟ್ಟಲೆ ಓಡೋಕ್ಕೆ ನನಗೇನು ಇಷ್ಟನಾ? ಮಾಡೋಕ್ಕೆ ನನಗೇನು ಕೆಲಸ ಇಲ್ವಾ? ಇಲ್ಲ, ಅದಕ್ಕೆ ರೀಸನ್ ತಾನು ವೀಕ್ ಆಗಿರೋಕ್ಕೆ ನಿರಾಕರಿಸಿದ್ರಿಂದ, ತಾನು ಹಾಗಿರಬೇಕು ಅಂತ ಅಂದ್ಕೊಳ್ದೆ ಇರೋದ್ರಿಂದ. ಡೇವಿಡ್ ಗಾಗಿನ್ಸ್ ಯಾರು ಅನ್ನೋದು ಗೊತ್ತಾ? ಅವ್ರ ಬಗ್ಗೆ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಅವರು ಮನುಷ್ಯನೇ ಅಲ್ಲ, ರಾಕ್ಷಸ ಅಂತ ಹೇಳ್ಬೋದು. ಅವರ ಬಗ್ಗೆ ಆಲ್ರೆಡಿ ನಾನೊಂದು ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡದೆ ನೋಡಿ, ತುಂಬ ಇನ್ಸ್ಪೈರಿಂಗ್ ಆಗಿರುತ್ತೆ. ಸೊ ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಅಷ್ಟು ಯಾಕೆ ನಮ್ಮ ಸೋಲ್ಜರ್ಸೇ ಡೈಲಿ ಟ್ರೈನ್ ಆಗ್ತಾರೆ. ಹಾಗಂತ ಪ್ರತಿದಿನ ಅವರು ಯುದ್ಧಕ್ಕೆ ಹೋಗ್ತಾರಾ ಅಂದರೆ ಇಲ್ಲ, ಬಟ್ ಟೈಮ್ ಬಂದಾಗ ಅವರು ರೆಡಿಯಾಗಿರಬೇಕು. ಅವ್ರಿಗೆ ವೀಕ್ನೆಸ್ ಅಂದರೆ ಡೆತ್ತೆ, ಅವ್ರಿಗೆ ಡಿಸಿಪ್ಲಿನ್ ಅಂದರೆ ಸರ್ವೈವಲ್. ಅವರು ಮೋಟಿವೇಶನ್ಗೋಸ್ಕರ ವೆಯ್ಟ್ ಮಾಡಲ್ಲ. ಅವರ ರುಟೀನ್ ಆ್ಯಂಡ್ ಮೆಂಟಲ್ ಟಫ್ನೆಸ್ ಟ್ರೈನಿಂಗೇ ಅವ್ರನ್ನ ಡಿಸಿಪ್ಲಿನ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ಫೋರ್ಸ್ ಮಾಡುತ್ತೆ. ಮತ್ತು ಅಷ್ಟು ಕಷ್ಟಕರವಾದ ಡಿಸಿಪ್ಲಿನ್ನ ಅಚೀವ್ ಮಾಡೋಕ್ಕೆ ಈಸಿ ವೇಸ್ ಇದೆಯಾ ಅಂದರೆ, ಸ್ಟೆಪ್ 1, ರಿಮೂವ್ ದ ಆಪ್ಷನ್ ಆಫ್ ಕ್ವಿಟ್ಟಿಂಗ್. ಒಂದು ಸರಿ ಡಿಸೈಡ್ ಆದರೆ ನಿಮ್ಮ ವೀಕ್ ಸೈಡ್ ವಿನ್ ಆಗೋ ಚಾನ್ಸ್ನ ಸಹ ಕೊಡಬೇಡಿ. ವರ್ಕೌಟ್ ಮಾಡಬೇಕು ಅಂತ ಡಿಸೈಡ್ ಆದ್ರಾ, ದೆನ್ ಇಟ್ಸ್ ಆಲ್ರೆಡಿ ಡನ್. ಡಿಸೈಡ್ ಆಗಿಬಿಡಿ. ನೋ ಡಿವೈಡ್ಸ್, ನೋ ಸೆಕೆಂಡ್ ಗೆಸ್ಸಸ್.